ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ? ನಾವಂತೂ ಆರಾಮದಿ ನೋಡ್ರಿ. ನೀವು ಆರಾಮದಿರಿ ಅನ್ಕೋತೀನಿ. ಭಾಳ ದಿನ ಆಯಿತು ವ್ಲಾಗ್ ವಿಡಿಯೋ ಹಾಕಿಲ್ಲ. ಒಂದು 10-12 ದಿನ ಹೆಚ್ಚಾಯಿತು. ನಾನು ಮುಂಜಾನೆಯಿಂದ ಮಧ್ಯಾಹ್ನ ತನಕ ನಾನು ಡ್ಯೂಟಿ ಕೆಲಸದಾಗ ಬ್ಯುಸಿ ಅದೀನಿ. ಆಮೇಲೆ ಲೈವ್ ವಿಡಿಯೋನೂ ಸರಿ ಮಾಡಾಕತ್ತಿಲ್ಲ. ಹಂಗೆ ಇನ್ನೂ ಅದಿನ ಜೀವಂತ ಅನ್ನೋ ಸಲುವಾಗಿ ಒಂದು ಸ್ವಲ್ಪ ಶಾರ್ಟ್ ವಿಡಿಯೋಗಳು ಅವಾಗವಾಗ ಕೆಲವೊಂದು ಹಾಕೀನಿ. ಈಗ ಆಪ್ರೇಷನ್ ಕ್ಯಾಂಪ್ ಐತೆ, ಹಾಗಾಗಿ ಹೋಗೋ ಸಲುವಾಗಿ ರೆಡಿ ಆಗೀನಿ. ಬ್ಯಾಗ್ ಅದೆಲ್ಲ ತೊಗೊಂಡು ಅವರು ಕಾರ್ ಮಾಡೀನಿ ಅಂತ ಹೇಳ್ಯಾರ ಅಕ್ಕ. ಮತ್ತು ಇರಂಗಿರ್ಲಿ ಅಂತೇಳಿ ಒಂದು ಬ್ಯಾಗ್ನಾಗ ಆಧಾರ್ ಕಾರ್ಡ್ ಹಾಕೊಳಂಗೆ ಹಾಕೊಂಡೆ. ನಮ್ಮ ಜಾನ್ವಿ ಹೋಮ್ವರ್ಕ್ ಮಾಡಾಕತ್ತಾಳೆ, ಇನ್ನೂ ಬರೆಯೋದೈತೆ ಅಂತೇಳಿ 7:15 ಗಂಟೆಗೆ ಬಾ ಅಂತ ಹೇಳಿದರು. ಅಂದ್ರೆ ಇಲ್ಲಿದಿಂದ 7:15 ಗಂಟೆಗೆ ಹೋದೇವೆ ಅಂದ್ರೆ ಅಲ್ಲಿ 9 ಗಂಟೆ ಅಷ್ಟಿಗೆ ಸಿಂದಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತೀವಿ. 9 ಗಂಟೆಗೆ ಅದು ಚಾಲು ಆತವ ಅಂತ ಹೇಳ್ಯಾರ. ಹಾಗಾಗಿ ಕೇಸ್ ತೊಗೊಂಡು ಹೊಂಟೀನಿ. ಮಕ್ಕಳ ಆಪ್ರೇಷನ್ ಮಾಡಿಸೋದೈತಿ. 1-2 ಕೇಸ್ ಅದಾವು. ಊಟ ಮಾಡಲಾರ್ದೆ ಹಾಗೆ ಬಂದೀನಿ. ಖಾಲಿ ಹೊಟ್ಟೆಲಿ ಒಂದು ಸ್ವಲ್ಪ ಕಾರ್ನಾಗ ತಲೆ ಸುತ್ತದಂಗೆ ಆಗ್ತೈತಿ, ವಾಂತಿ ಬಂದಂಗೆ ಆಗ್ತೈತಿ. ಬಟ್ ನಾನು ಬಸ್ಸಿಗೆ ಹೋಗುವಾಗ ಈ ಥರ ಆಗಿಲ್ಲ. ಎಷ್ಟೋ ಸಾರಿ ಖಾಲಿ ಹೊಟ್ಟೆಲೆ ಬೆಳಗ್ಗೆ ಹೋಗೀನಿ ಬಂದೀನಿ. ಆಮೇಲೆ ಅಷ್ಟು ಮುಂಜಾನೆ ಊಟನೂ ಹೋಗಂಗಿಲ್ಲ ರೀ. ಮತ್ತು ಅಲ್ಲಿದ್ದ 8 ಗಂಟೆಗೆ ಅದು ಬಿಟ್ಟೆವು. ನಾನು ಬರಲಕ್ಕೆ ಇಲ್ಲಿ 9 ಗಂಟೆಗೆ ಒಂದು 10 ನಿಮಿಷ ಅದು ಕಡಿಮೆ ಇತ್ತು, ಬಂದ್ವಿ. ಮತ್ತು ಎಲ್ಲಿ ಚಾಲು ಆಗೋದು ಏನೋ ತಂದ್ಕೊಂಡು ಬಿಟ್ಟಿದ್ದೆ. ಯಾಕಂದ್ರೆ ನಿನ್ನೆ ದಿನವೇ ಎಲ್ಲ ಹೆಲ್ತ್ ಚೆಕಪ್ ಮಾಡಿರ್ತಾರೆ. ಬ್ಲಡ್ ಶುಗರ್, ಆಮೇಲೆ BP, HIV ಅವೆಲ್ಲ ಚೆಕ್ ಮಾಡಿರ್ತಾರೆ. ಬ್ಲಡ್ ಗ್ರೂಪ ಎಷ್ಟು, ರಕ್ತ ಎಷ್ಟು ಪಾಯಿಂಟ್ ಐತಿ ಅನ್ನೋದೆಲ್ಲ ಚೆಕ್ ಮಾಡಿರ್ತಾರೆ. ಇನ್ನೂ ಬಂದಿರಲಿಲ್ಲ ಮೇಡಮ್, ಅದು ಬರ್ತಾರಂತ ಹೇಳಿದ್ರು. ಹಾಗಾಗಿ ಅವರಿಗೆ ಒಳಗಡೆ ಕೂಡಿಸಿ ನಾನು ಹೊರಗಡೆ ಬಂದೆ. ಇಲ್ಲಿ ನಿಂತೀನಿ. ಒಂದು ಸ್ವಲ್ಪ ಥಂಡಿ ಐತಲ್ಲ, ಇನ್ನೂ ಬಿಸಿಲಿಗೆ ಒಂದು ಸ್ವಲ್ಪ ಹೊರಗೆ ಬಂದು ನಿಂತಾರೆ ಅಂತೇಳಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡ್ಯಾರ. ನಮ್ಮದು ಸಿಂದಗಿ ತಾಲೂಕು ಐತಿ ಅವ್ರ ಮನೆ. ಆದ್ರೆ ಮೊದಲು ನಾನು ಬಂದಾಗ ಇಲ್ಲಿ ಇಂದಿರಾ ಕ್ಯಾಂಟೀನ್ ಇರಲಿಲ್ಲ. ಮೊದಲಂದ್ರೂ ಒಂದು 12 ವರ್ಷದ ಹಿಂದೆ ಬಂದಿದ್ದೆ ನಾನು. ಅದಾದಮೇಲೆ ಇವತ್ತು ಮತ್ತು ಸಿಂದಗಿ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದು. ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಯಾರ ಅನ್ನಿಸ್ತೈತಿ. ಬೋರ್ಡ್ ಹಾಕ್ಯಾರ ಇಲ್ಲಿ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅಂಥೇಳಿ. ಬಿಸಿಲು ಒಂಚೂರು ಕಾಸ್ಕೊಂಡ್ರೆ ಐತೈತೇಳಿ ಹೊರಗೆ ಬಂದು ನಿಂತೀನಿ. ಇಲ್ಲಿ ಎಲ್ಲರೂ ಒಳಗದಾರವರು. ಪಾಳೆ ಹಚ್ಚಿಸಿ ಬಂದೀನಿ. ಮೇಡಮ್ ಅವ್ರು ಬರ್ಲಿಕ್ಕೆ ಇನ್ನೂ ಲೇಟ್ ಆಗ್ತಂತಂದರು. ಶುಕ್ರವಾರ ಮತ್ತು ಮಂಗಳವಾರ ANC ಚೆಕಪ್ ಮಾಡ್ತಾರೆ, ಮತ್ತು ಆಪ್ರೇಷನ್ ಕ್ಯಾಂಪ್ ಫಿಕ್ಸ್ ಇರ್ತೈತೆ ಅಂತ. ನಾವು ತಡವಲ್ಗದಲ್ಲಿ ತೋರಿಸ್ತಿದ್ದೇವಲ್ಲ, ಅಲ್ಲಿ ಆಪ್ರೇಷನ್ ಮಾಡೋ ಮೇಡಮ್ ಅವರೇ ಇಲ್ಲಿ ಟ್ರಾನ್ಸ್ಫರ್ ಆಗ್ಯಾರ. ಹಾಗಾಗಿ ಇಷ್ಟು ಗದ್ದಲ ಐತೆ. ಅದೇ ಮೇಡಮ್ ಅವ್ರು ಇಲ್ಲಿ ಬರ್ತಾರಂತೇಳಿ, ದೊಡ್ಡ ಡಾಕ್ಟ್ರು ಬರ್ತಾರಲ್ಲ, ಹಾಗಾಗಿ ಎಲ್ಲಿ ನೋಡಿದಲ್ಲಿ ಜನನೇ ಜನ ಭಾಳ ಜನ. ಪ್ರತಿ ಸರ್ತಿ 9ರಿಂದ 11 ಗಂಟೆ ಅಷ್ಟೊತ್ತಿಗೆ ಮುಗಿತೈತಂತ ಆಪ್ರೇಷನ್ ಕ್ಯಾಂಪ್. ಯಾಕೋ ಇವತ್ತು ಒಂಚೂರು ಲೇಟ್ ಮಾಡ್ಲಾತ್ರು. ಹಾಗಾಗಿ ಹಸಿವು ಭಾಳಾಗಿತ್ತು. ಖಾಲಿ ಹೋಟೆಲೇನೆ ಬಂದಿದ್ವಿ. ಹಾಗಾಗಿ ನಾಷ್ಟ ಮಾಡಕತ್ರಿ ಬರ್ರಿ ಅಂತಂದ್ರು. ನಾಷ್ಟ ಮಾಡೋಕೆ ಇಲ್ಲೇ ಮುಂದೆ ಒಂದು ಹೋಟೆಲ್ ಐತಿ, ಅದಕ್ಕೆ ಹೋಟೆಲ್ಗೆ ಹೊಂಟಿವಿ. ಇಲ್ಲಿ ಅವರೇ ಕರ್ಕೊಂಡು ಹೊಂಟಿದ್ರು. ನಾಷ್ಟಾರು ಮಾಡಮ್ ಬರ್ರಿ ಅಂತೇಳಿ. 12 ಗಂಟೆ ತನಕ ನಾವು ಬರ್ತಾರೆ ಕಡೆಗೆ ಆಪ್ರೇಷನ್ ಹೋದ್ರೈತೇಳಿ. ಆದ್ರೆ ಆಗಲಿಲ್ಲ. ಅದಕ್ಕೆ ಹೊಟ್ಟೆ ಎಷ್ಟೊತ್ತನ ಕೇಳ್ಬೇಕು ರೀ. ಮೊದಲೇ ವಾಂತಿ ಬಂದಂಗೆ ಆಗ್ಲಿಕತ್ತಿತ್ತು. ಹೊಟ್ಟೆ ಖಾಲಿ ಇದ್ದ ಸಲುವಾಗಿ ಅದಕ್ಕೆ ಒಂದು ಪ್ಲೇಟ್ ಪೂರಿ ತಿಂದ್ವಿ. ಮತ್ತು ಮ್ಯಾಗ ಒಂದು ಸ್ವಲ್ಪ ಚಹಾ ಕುಡಿದ್ರೈತೇಳಿ. ಒಂದು ಕಪ್ ಚಹಾ ಕುಡ್ದು ಹೊಳ್ಳಿ ಒಳಗಡೆ ಹೊಂಟೀವಿ. ಕ್ಯಾಂಪ್ ಮುಗಿಸ್ಕೊಂಡು ಹೋಗ್ಲಿಕ್ಕೆ ಲೇಟೇ ಆಗ್ತೈತಿ. ಜಲ್ದಿ ಆತದ ಅಂದ್ಕೊಂಡಿದ್ದೆ ನಾನು. 1-2 ಗಂಟೆ ಅಷ್ಟೊತ್ತಿಗೆ ಬಂದೆ ಮತ್ತು ವಾಪಸ್ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಆದರೆ ಆಗಲಿಲ್ಲ. ಅವರಿಗೆಲ್ಲ ಬ್ಲಡ್ ಗಿಡ್ ಚೆಕ್ ಅದೆಲ್ಲ ನಿನ್ನೆ ದಿನವೇ ಮಾಡಿದ್ರು. ಇವತ್ತೇನು ಚೆಕಪ್ ಮಾಡಿಸೋದೇನೂ ಇದ್ದಿದ್ದಿಲ್ಲ. ಆಪ್ರೇಷನ್ ಅಂತೂ ಮುಗೀತು, ಜಲ್ದಿನೇ ಬಂತು ನನ್ನ ಕೇಸ್ದು ಪಾಳೆ. ಅವರು ಮೊದಲೇ ಎಲ್ಲ ಚೆಕ್ ಮಾಡಿಸ್ಕೊಂಡು ಬಂದಿದ್ದರು ಹಿಂದಿನ ದಿನ. ಮತ್ತು ಹೋದ ವಾರ ಇತ್ತು ಇಲ್ಲೇನೋ ಒಂದು ಸ್ವಲ್ಪ ರಿಪೇರಿ ಮಾಡೋ ಸಲುವಾಗಿ ಹೋದ ವಾರದ್ದು ಕ್ಯಾಂಪ್ನು ಖಾಲಿ ಅಂದರೆ ಕ್ಯಾನ್ಸಲ್ ಮಾಡಿದ್ರಲ್ಲ. ಹಾಗಾಗಿ 2 ವಾರದ್ದು ಕ್ಯಾಂಪ್ ಇದ್ದ ಸಲುವಾಗಿ ಇಷ್ಟು ಜನ ಆಗಿಬಿಟ್ರು. ಒಂದು 60 ಜನ ಆದರೂ ಇದ್ರು ಅನ್ನಿಸ್ತೈತಿ. ಆದ್ರೆ ಫಾಸ್ಟಾಗಿ ಬಡ ಮಾಡಿದ್ರು. ಆದರೂ ಜಲ್ದಿನೇ ಮಾಡಿದ್ರು. ಮತ್ತು 1 ತಾಸು ಆದ ಬಳಿಕ ಅವ್ರಿಗೆ ವಾಪಸ್ ಕರ್ಕೊಂಡು ಊರ ಕಡೆ ಹೊಂಟೀವಿ ನೋಡ್ರಿ. ಆಪ್ರೇಷನ್ ಅಂತ ಮುಗೀತು. ನಾನು 2 ಗಂಟೆ ಅಷ್ಟೊತ್ತಿಗೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಈಗ ಮತ್ತೆ ಎಷ್ಟು ದಿನ ಆಯಿತು ನಾನು ಇಷ್ಟೊತ್ತನ ಬಿಟ್ಟು ಎಲ್ಲಿ ಹೋಗಿಲ್ಲ. ಇವತ್ತು ಒಂದು ಸ್ವಲ್ಪ ಯಾಕೋ ಭಾಳ ಹಠ ಮಾಡಾಕತ್ತಾನ, ಅಳ್ಳಾಕತ್ತಾನಂತ ಮೇಲಿಂದ ಮೇಲೆ ಫೋನ್ ಬರ್ಲಾತೈತಿ. ಯಾಕಂದ್ರೆ 9 ಗಂಟೆಗೆ ಕ್ಯಾಂಪ್ ಐತೆ ಅಂತ ಹೇಳಿದ್ರು. ನಾನು 9 ಗಂಟೆಗೆ ಕ್ಯಾಂಪ್ ಅದಂತ ಮತ್ತು ಮುಗಿಸ್ಕೊಂಡು ಜಲ್ದಿ ಬರ್ತೀನಿ ಅಂತ ಹೇಳಿ ನಾನು ಬಂದಿದ್ದೆ. ಹಂಗಾಗಿ ಲೇಟ್ ಆಗಿಬಿಡ್ತು. 5 ಗಂಟೆದಾಗಿತ್ತು ನೋಡ್ರಿ. ಸೂರ್ಯ ಮುಳುಗಾಕತ್ತಾನ, ಬೇಕಾದ್ರೆ ಕಾಣಿಸ್ತೈತಿ ಇಲ್ಲಿ. ಫುಲ್ ಲೇಟ್ ಆಗಿಬಿಡ್ತು. 6 ಗಂಟೆ ಅದು ಆಗ್ಲಿಕ್ಕೆ ಬಂತು ಮನೆಗೆ ಹೋಗೋದ್ರಾಗೆ ನನಗೆ. ಮಧ್ಯಾಹ್ನದಾಗ 12 ಗಂಟೆಗೆ ನಾಷ್ಟ ಮಾಡಿದ್ಕೆ ಮತ್ತು 6 ಗಂಟೆ ಆಗ್ಲಿಕ್ಕೆ ನನಗೆ ಹೊಟ್ಟೆ ಒಂಥರ ತಳಮಳ ಆಗ್ಲಿಕ್ಕತ್ತಿತ್ತು. ವಾಂತಿ ಬಂದಂಗೆ ಮತ್ತೆ ಶುರು ಆಗಿಬಿಡ್ತು. ಅವ್ರಿಗಿಂತ ಜಾಸ್ತಿ ನಾನು ಪೇಷಂಟ್ ಆಗಿದ್ದೆ. ಯಾಕಂದ್ರೆ ಹೋಗಿ ನನಗೆ ಆಗಿಬಿಡ್ತು. ಮತ್ತು ಬಂದು ಉಪ್ಪಿಟ್ಟು ಅದು ಮಾಡಿದೆ. ಇನ್ನು ಅಡುಗೆ ಚಪಾತಿ ಮಾಡೋಕೆ ಟೈಮ್ ಇಲ್ಲ ಅಂಥೇಳಿ ಮನೆ ಎದುರಿಗೆ ಮದುವೆ ಐತೆ ಅಂತ, ಹಂಗಾಗಿ ಅವರು ಬಳಿ ಕೊಟ್ಟು ಕಳಿಸ್ಯಾರ. ಮದ್ವೆದು ಬಳಿ ಉಡ್ಸಾಕತ್ತೀರಂತ. ಚಿಕ್ಕಿ ಬಳಿ ಅದಾವ, ಹಸಿರು ಚಂದ ಅದಾವು. ಯಾವಾಗ ಉಟ್ಕೊಳಕ್ಕೆ ಬರ್ತೈತಿ. ಈ ಕೈಯಾಗ ಹೆಂಗೂ ಅದಾವ ಅಂಥೇಳಿ ನೋಡಮ್ ಬರ್ತಾವಿಲ್ಲ ಅಂತೇಳಿ ತೊಗೊಂಡು ಕೂತಿದ್ದೆ. ನಾನು ಕರೆಕ್ಟ್ ಕೈ ಸೈಜೇ ಕೊಟ್ಟಾರ. 2 ಡಜನ್ ಕೊಟ್ಟರು. ಅದರಲ್ಲಿ ಹಸಿರು ಬಳೆ ಅದಾವೆ, ಗ್ರೀನ್ ಕಲರ ಚಂದ ಅನ್ಸಾತಾವು. ಇನ್ನೂ ಮನ್ಕೊಂಡಿರ್ಲಿಲ್ಲ ರೀ. ಮನೆ ಮುಂದೆ ಮದ್ವೆ ಐತಲ್ಲ ಅವ್ರ ಮನೆಯಲ್ಲಿ, ಹಾಗಾಗಿ DJ ಹಾಡು ಹಚ್ಚಕತ್ತಾರ. 3-4 ದಿನ ಆಯಿತು ಬರೀ ಡ್ಯಾನ್ಸ್ ಮಾಡೋದು ಅದನ್ನೇ ನೋಡೋದು ಮಾಡಾಕತ್ತಾನ. ಜೋರ್ದಾರ್ ಮಾಡತ್ತಾರ ಮದುವೆ ಅಂತೂ. ಒಬ್ಳೆ ಮಗಳಂತ ಚಂದ ಮಾಡತ್ತಾರ ಕಾರ್ಯಕ್ರಮಗಳೆಲ್ಲ.
ಗಂಟೆ ತನೂ ಎಚ್ಚರದಾನ. ಮಲ್ಕೊ ಅಂದ್ರೆ ಮಲ್ಕೊಳಕ್ಕೂ ತಯಾರಿಲ್ಲ. ನನಗೆ ಬಿಟ್ಟು ಹೋಗಿ ಮಲ್ಕೊಂಡ್ರು ಅಲ್ಲೆಲ್ಲ ಆತನ. ಇಲ್ಲಿ ಹಾಡು ಹಚ್ಚಾರ, ಡ್ಯಾನ್ಸ್ ಮಾಡತ್ತಾನ. ಅವರು ಹಾಡು ಬಂದ್ ಮಾಡೋಣ, ಮಮ್ಮಿ ಹಚ್ಚತ್ ಹೇಳು ಅಂತೇಳಿ ಹೇಳಕತ್ತಾನ. ಅವನಿಗೆ ಡಿ ಜೆ ಹಾಡು ಹಚ್ಚಿದ್ರೆ ಡ್ಯಾನ್ಸ್ ಮಾಡೋದಂದ್ರೆ ಭಾಳ ಇಷ್ಟ. ಅದಕ್ಕೆ ಹೋಗಮ್ ನಡಿ ಅಂತೇಳಿ ನನಗೆ ಹೊರಗೆ ಕರ್ಕೊಂಬಂದ. ಎಲ್ಲೂ ಮಲ್ಕೊಂಡು ಬಿಟ್ಟಾರ. ನಾನು ಮತ್ತು ಅವಿ ಇಬ್ಬರೇ ಎಚ್ಚರಿದ್ವಿ. ಮಮ್ಮಿ ಡ್ಯಾನ್ಸ್ ಮಾಡ್ತೀನಿ ಅಂತ ಅನ್ನತ್ತದ. ಮತ್ತು ಒಂದು ಸ್ವಲ್ಪ ಎಚ್ಚರಿದ್ದೀನಿ. ಹೆಂಗೂ ಎಮ್ಮಿಗೆ ಒಂದು ಸ್ವಲ್ಪ ಗುಗ್ರಿ ಬೇರೆ ಗುದ್ಸೋದಿತ್ತು, ನೆನಪಿರಲಿಲ್ಲ. ಹಂಗೆ ಒಂದು ಸ್ವಲ್ಪ ಗುಗ್ರಿ ಅದು ಕುದಿಸಿಟ್ಟೆ. ಅವಿ ಕರ್ಕೊಂಡ ಅಂತ ಕೆಟ್ಟ ಹೈರಾಣಾಗಿತ್ತು. ಬಂದು ಉಪ್ಪಿಟ್ಟು ತಿನ್ನಿಸಿ ಎಲ್ರಿಗೆ ಮನ್ಗಿಸಿಬಿಟ್ಟೆ. ಹುಡುಗರು ಊಟ ತಿಂದು ಮನ್ಕೊಂಡ್ಬಿಟ್ರು. 2 ಹುಡುಗರು. ನಾನು ಇವ ಒಬ್ಬನೇ ಎಚ್ಚರಿದ್ದ. ಇವನಿಗೆ ಕರ್ಕೊಂಡು ಒಂದು ಸ್ವಲ್ಪ ಇಲ್ಲ ಆ ಕಡೆ ಈ ಕಡೆ ತಿರ್ಗಾಡಕತ್ತೀನಿ. ಯಾಕಂದ್ರೆ ನಿದ್ದೆ ಬಂದಿಲ್ಲ ಅವನಿಗೆ. ಮಧ್ಯಾಹ್ನ ಮನ್ಕೊಂಡು ಅನಿಸ್ತೈತಿ. ನಂದು ಒಂದು ಸ್ವಲ್ಪ ಬರೆಯೋದಿತ್ತು. ಮಲ್ಕೊಂಡಂದ್ರೆ ಮಲ್ಕೋಬೇಕಂತ ಅಂದ್ಕೊಂಡಿದ್ದೆ. ಇನ್ನೂ ಎಚ್ಚರ ಅದನ, ಹಾಗಾಗಿ ಬರೋಕ್ಕೇನು ಹೋಗಲಿಲ್ಲ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಭಾಳ ದಿನ ಆಯಿತು ಬ್ಲಾಗ್ ಹಾಕಿರಲಿಲ್ಲ, ಹಾಗಾಗಿ ಇವತ್ತೊಂದು ವಿಡಿಯೋ ಹಾಕಿದ್ರೆ ಐತಂತೇಳಿ ಅಂದ್ಕೊಂಡು ಅಪ್ಲೋಡ್ ಮಾಡಾಕತ್ತೀನಿ. ಅಭಿನೂ ಡ್ಯಾನ್ಸ್ ಮಾಡತ್ತಾನ ಹಾಡ ಕೇಳಿ. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಗೆ.